ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನೀವು ನೋಡ್ಬೋದು ನಾನು ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಕಾಲೇಜಲ್ಲಿ ಅಲ್ಯೂಮ್ನಿ ಮೀಟ್ ಇದೆ. ನಾವೆಲ್ಲ ಓದಿದ್ದು ಆಕ್ಸ್ಫರ್ಡ್ ಕಾಲೇಜಲ್ಲಿ HSR ಲೇಔಟಲ್ಲಿ. ಸೊ ಕಾಲೇಜ್ ವಿಸಿಟ್ ಮಾಡ್ತೀವಿ ಅಂದರೆ ನಮ್ಗೆ ಪ್ರತಿ ಸಲ ಹಬ್ಬ. ದ್ಯಾಟ್ ಕಾಲೇಜ್ ಗೇವ್ ಅಸ್ ಲಾಟ್ಸ್ ಆಫ್ ಮೆಮೊರೀಸ್. ಜಸ್ಟ್ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಒಂದು ಲಾಟ್ಸ್ ಆಫ್ ಮೆಮೊರೀಸ್ ಇದೆ. ಬೆಸ್ಟ್ ಫ್ರೆಂಡ್ಸ್ ಫಾರ್ ಲೈಫ್ ಸಿಕ್ಕಿದ್ದಾರೆ. ಆ್ಯಂಡ್ ಥ್ರೂ ಔಟ್ ಲೈಫ್ ನೆನೆಸ್ಕೊಳ್ಳೋಷ್ಟು ಮೆಮೊರೀಸ್ ಇದೆ ಅದರಲ್ಲಿ. ಸೊ ನಮ್ಮ ಕಾಲೇಜ್ ಅಂದರೆ ನಮ್ಗೆ ಯಾವಾಗಲೂ ಸ್ಪೆಷಲ್ಲೇ. ಸೊ ನಮ್ಮ ಕಾಲೇಜ್ನ ನಾನು ನಿಮಗೆಲ್ಲ ತೋರಿಸ್ತೀನಿ ಇವತ್ತು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ನಾವೆಲ್ಲ ಎಷ್ಟು ಮೆಮೊರೀಸ್ ಇದೆ ಅಲ್ಲಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೋ ಟು ಅವರ್ ಕಾಲೇಜ್. ಬನ್ನಿ. ಗೋಯಿಂಗ್ ಟು ಪಿಕ್ ನವ್ಯ. ಕಾಲೇಜ್ ಡೇಸ್ ಇಂದನೂ ನವ್ಯ ಎವ್ರಿ ಟೈಮ್ ಶಿ ಇಸ್ ಡ್ಯಾಮ್ ಲೇಟ್. ಇವಾಗ ಎಷ್ಟೊತ್ತು ಮಾಡ್ತಾಳೆ ಅಂತ ನೋಡಿ ತೋರಿಸ್ತೀನಿ, ಬನ್ನಿ ನೀವೇ ಬೇಕಾದ್ರೆ. ಮನೆಗೆ ಬಂದಿದ್ದೀನಿ ಇವಾಗ. ಎಷ್ಟು ಮಾತಾಡೋ ನಮಗೆ ಟೈಮ್ ಆಗೋಗಿದೆ, 10 ಗಂಟೆ ಅಂತ 11 ಗಂಟೆ ಆಗೋದು. ರೆಡಿ ಆಗ್ತಿದ್ದಾಳೆ. ಎಂಥ ಮಿತ್ರ ದ್ರೋಹಿ ಅಂತ ನೋಡ್ಬಿಡಿ ಈಗಲೇ. ಹಾಯ್. ಎಲ್ಲ ಮೆಮೊರೀಸ್ ಇದೆ ಇಲ್ಲೆಲ್ಲ ಈ ರೋಡಲ್ಲಿ. ನನಗೂ ಫಸ್ಟ್ ನೆನಪಾಗೋದೇ ಇದೆ. ಫಸ್ಟ್ ಬಸ್ಸಲ್ಲಿ ಸೈಟ್ ಒಂದು ಬರದಾಕು. ಎಲ್ಲ ಕುತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಇದು ನಮ್ಮ ಫೋಟೋ ಪ್ಲೇಸು. ಹ್ಯಾಶ್ ಮಾಮ್ ಮಾಡಿದ್ವಿ ಫಸ್ಟ್ ಇಯರಲ್ಲಿ. ಅಲ್ಲ, ಫಸ್ಟ್ ಇಯರು ಫೈನಲ್ ಇಯರ್ ಮಾಡಿದ್ವಿ. ಇದು ಹೊಸ. ಹೋಗೋಣ ಆಡಿಟೋರಿಯಂಗೆ. ಅವರ ಆಡಿಟೋರಿಯಂ. ಕಾನ್ಸಂಟ್ರೇಟ್ ಮಾಡಬೇಕು. ಬರೀ ಹಾಡ್ತಿದ್ರೆ ಚಾನ್ಸ್ ಇಲ್ಲ. ಖುಷಿ ಇದೆ ನನಗೆ. ಅಂಡ್ ಪಾಡಿ ಪಾದ ಸೇವೆಯ ಮಾಡಿ ಪಳಗಿಸುವ ಕೋಟಿ ಕೋಟಿ ಕುಳಿತಿರುವ ಪರ್ಫಾರ್ಮೆನ್ಸ್ ಅಂತ ಜಾನ್ಸಿ ಒಂದ್ಸಲ ಏನು ಕೊಟ್ಟಿದ್ದೆ ಹೇಳು? ಫ್ಯಾಷನ್ ವಾಕ್ ಕೊಟ್ಟಿದ್ಲು. ಲೆಟ್ಸ್ ಗೋ. ನವ್ಯನೂ ಒಂದ್ಸತಿ ಬಂದಿರಲಿಲ್ಲ ಮಾಡೆಲ್ ಆಗಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ. ದಿಸ್ ಇಸ್ ಅವರ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಕಾರಿಡೋರ್ ವಿತ್ ಲಾಟ್ಸ್ ಆಫ್ ಮೆಮೊರೀಸ್. ಲ್ಯಾಬ್ ತೋರಿಸ್ ನಮ್ಮ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ತೋರಿಸ್ತೀವಿ ಬನ್ನಿ. ಹೌದು ಹೌದು. ದೀಪ್ಸಿ ಜಾನ್ಸಿ PUC ಇಂದ ಗೊತ್ತು. ದಿಸ್ ಇಸ್ ಅವರ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್, ನಮ್ಮ ಲ್ಯಾಬ್. This is the place where we used to sit for assignments. Lots and talks, gossips.
ಓದೋದು ಬಿಟ್ಟು ಎಲ್ಲ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಲೈವ್ ಇಲ್ಲೇ ಕೂತ್ಕೊಳ್ತೇವೆ ನಾವು 5 ಜನ ಫೋಟೋಸ್ 5 ಜನ ಕೂತ್ಕೊಂಡು 5 ಜನ ಕೂತ್ಕೊಳ್ತಾ ಇದ್ದೀವಿ ಇಲ್ಲಿ ಬರ್ರಿ ಮಾತು. ಇವಳು ಲಾಸ್ಟ್ ಟೈಮ್ ಬಂದಾಗ ಈ ಸಲ ಕಪ್ ನಂದೆ ಅಂತ ಬರಲಿಲ್ಲ. ಇವಳು ಬರೀತಾ ಇದ್ದಾಳೆ. ಎಷ್ಟು ಆಸಕ್ತಿ ಅಂದರೆ ಇವಳು ನೋಡಿ, ಹಿಂಗೆ ಯಾರಾದರೂ ನೋಡಿ ಬೈತಾರೆ ಅನ್ನೋ ಒಂದು ಪ್ರಜ್ಞೆ ಇಲ್ಲ. ಬಂದಿದೆ ಯಾವಾಗಿಂದ ಬಂತು ಇದೆ ಅವಳಿಗೆ. ಇಷ್ಟೇ ಈ ಸಲ ಕಪ್ ನಮ್ಮದೇ. ತಿರ್ಬೇಕಾ ಲಾಸ್ಟ್ ಮೂಮೆಂಟಲ್ಲಿ ಏನಂತ ಕುತ್ಕೊಂಡು ಚಿತ್ರಾಣಿ ನಂಬರ್ 1 ಚಿತ್ರಾಣಿ. ಇವಳು ಕಾಪಿ ಕಾ ಬಾಪ್. ಇವಾಗ BSc ಟೀಚ್ ಫಿಸಿಕ್ಸ್ ಲೆಕ್ಚರರ್. ಇವಳು. ನಾನು ಕಾಪಿನ ಯಾವತ್ತಾರು ಮಾಡಿದ್ದೀನಾ? ನಾನು ಡೆಫಿನೆಟ್ಲಿ ನಿನ್ನಿಂದಲೇ ಕಲ್ತ್ಕೊಂಡಿದ್ದೆಲ್ಲ. ನಾವೇ ಹೇಳ್ತಾರೆ ಮಾತ್ರ ನಿಜ. ನೆನಪು ನೆನಪು ನೆನಪು. ಇದು ನಮ್ಮ NSS ದೇವರು ಮರಿಸ್ವಾಮಿ ಸರ್ ಕೋಆರ್ಡಿನೇಟರ್ ಅಷ್ಟೇ. ಮರಿಸ್ವಾಮಿ ಸರ್ ಹಂಗಾಗಿ ನಾವು ಇವಾಗ ಎಂಟ್ರಿ ಕೊಡ್ತಿದ್ದೀವಿ. ಲೆಟ್ಸ್ ಗೋ ದೇರ್. ಮರಿಸ್ವಾಮಿ ಸರ್ ಕ್ಲಾಸ್ ಕನ್ನಡ ಸರ್. ಈಸ್ ಕನ್ನಡ ಸರ್ ಪ್ಲಸ್ ಅವರ್ NSS ಕೋಚ್. ತುಂಬ ಜನ ಇದೆ, ಸಾರಿ. ಯಾಕೆ ಸರ್ ಇಲ್ಲಿ ಕೇಳಿ ಅವಳನ್ನ. ಅಲರ್ಜಿ ಸರ್. ಎಲ್ಲೋಯ್ತು ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ? ಇವರೆಲ್ಲ ಯಾವಾಗ ಎಷ್ಟು ಆಗ್ತಾರೆ ಅಂತ ನೋಡ್ತೀನಿ. ನನ್ನ ಮದುವೆ ಆಗಲಿ ಎಲ್ಲ ಮಾಡ್ಕೊಂಡು ರೆಡಿ ಆಗಿ ಬರ್ತಾ ಇದ್ದೀವಿ. ನನ್ನ ಪ್ರೋಗ್ರಾಮ್ ನಾನೇ ಕರೆಸಿ ಊಟ ಹಾಕ್ಸಿ ಅವಮಾನ ಮಾಡ್ತಾ ಇದ್ದೀನಿ ನಿಮಗೆ. ಹೌದು, ಏನ್ ಮಾಡ್ಬೋದು ನಾವು ಹೇಳ್ಬೋದು. ಇವಳು ಡ್ರಾಮಾ ರಾಣಿ. ಜನ್ಮ ಸಾರ್ಥಕ ನಮ್ದು. ಹೌದು, ಕಾಣಿಸ್ತಾ ಇಲ್ವಲ್ಲ? ಒಳಗಡೆ ಇದೆ ಬಿಡೆ, ದುಃಖ ಇಲ್ಲ ಒಳಗಡೆ. ನಮಗೆ ಕಾಣ್ತಿದೆ, ನಿಮಗೆ ಕಾಣಲ್ಲ. ಕಣ್ಣೀರು ಕಾಣಲ್ಲ ಕಣೆ ನಿಮಗೆ. ನಿಮಗೆ ಕಾಣಲ್ಲ. ಹೊರಟಿ ಅಂತ ಅವಳು ಮಾಸ್ಕ್ ಹಾಕೊಂಡ್ಬಿಟ್ಟು ಆಲ್ರೆಡಿ ಕಾಣುತ್ತೆ. ಏನು ಫೀಲಿಂಗ್ಸ್ ಅಂದ್ಬಿಟ್ಟು ಅದೇ ಹೇಳ ಅವಳಿಗೆ. ಇವಾಗ ಏನ್ರ ಮೆಕ್ಡೊನಾಲ್ಡ್ಸ್ ಹೋಗೋಣ, ಹೋಗ್ಬಿಟ್ಟು ಒಂದು 2 ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬಿಡೋಣ. ನೀವು ಹೋಗ್ರಿ, ಟೈಮ್ ಸ್ಪೆಂಡ್ ಆಗಿ ಏನು ಮಾಡಿದ್ರೆ ಕಾಲು ಇಟ್ಕೊಂಡ್ರು ನಾನು ಹೊರಟಿರ್ತೀನಿ ಕಡೆ. ಕೆಲಸ ಅಂದರೆ ಕೆಲಸ ಎಲ್ಲ ಕಡೆ ನಾವು ಟ್ರಿಪ್ ಹೋಗೋಕ್ಕಾಗತ್ತೆ. ಕಾಲೇಜ್ ಡೇಸಲ್ಲಿ ಹೋಗ್ತೀವಿ. ಇವಾಗ ದೊಡ್ಡವರಾಗಿದ್ದೀವಿ, ಮೆಚುರಿಟಿ ಬಂದರೆ ರೆಸ್ಪಾನ್ಸಿಬಿಲಿಟಿ. ಲೈಸೆನ್ಸ್ ಇದೆ, ಹೆಲ್ಮೆಟ್ ಎಲ್ಲ ಹಾಕೊಂಡು ಓಡಾಡ್ತಾ ಇದ್ದೀವಿ. ಅಷ್ಟು ರೆಸ್ಪಾನ್ಸಿಬಲ್ ಆಗಿ. ಅವಾಗ ಲೈಸೆನ್ಸ್ ಇಲ್ಲ ಅಂದ್ರೆ ಟ್ರಿಪ್ಸ್ ಹೋಗ್ತಿದೆ, ಈಗ ಲೈಸೆನ್ಸ್ ಇದೆ ಟ್ರಿಪ್ಸ್ ಹೋಗಲ್ಲ. ಲಾಜಿಕ್ ನೋಡ್ರಿ. ಐ ಹ್ಯಾವ್ 4-wheeler ಲೈಸೆನ್ಸ್ ಆಲ್ಸೋ. ಸುಮ್ಮನೆ ಬೇಕಾಗಲ್ಲ ಲೈಸೆನ್ಸ್. ಬೇಕಲ್ಲ, ನಾನು ಓಡಿಸಿ ಡ್ರೈವಿಂಗ್ ಕ್ಲಾಸಲ್ಲಿ ಹೋಗಿ ಕಲ್ತ್ಕೊಂಡು ಡ್ರೈವಿಂಗ್ ಕ್ಲಾಸಲ್ಲಿ ನನ್ನ ಇವಳು ಬರೀ ಸ್ಟೇರಿಂಗ್ ಇಟ್ಕೊಂಡಿದ್ಲು, ಮಿಕ್ಕಿದೆಲ್ಲ ಅವರೇ ಮಾಡ್ಬಿಟ್ಟು ಲೈಸೆನ್ಸ್ ಕೊಡ್ಸಿದ್ರು ಅಷ್ಟೇ. ಪಾಪ ನೀನೇ ಓಡಿಸ್ತೇನೆ ಆದರೆ ನಂಗೆ ಓಡ್ಸೋಕೆ ಬರುತ್ತೀವಲ್ಲ ಚೆನ್ನಾಗಿ. ಬರುತ್ತೆ, ಕಾರ್ ತಗೊಂಬ ಓಡಿಸ್ ತೋರಿಸ್ತೀನಿ. ಆಟೋಮೆಟಿಕ್ ಓಡಿಸ್ದಂಗೆ ಅಲ್ಲಮ್ಮ ಗೇರ್ ಗಾಡಿ ಓಡಿಸೋದು. ಅಷ್ಟೇ ಸೈಲೆಂಟ್. ಎಲ್ಲಿ ನೀನು ನಾರ್ಮಲ್ ಆಗಿ ಇದೆ ತಾನೇ ಅಂದ್ರು. ಇವಾಗ ನಂತೇನಿಲ್ಲ, ಅಮ್ಮ ಅಮ್ಮ ಅಂತ ಅವಳು ಬಂದವಳು, ಅದಕ್ಕೆ ಡಾನ್ಸ್. ಇನ್ನೊಂದು ದಿನ ಆಯ್ತು, ಬೇರೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಲ್ವಾ, ಆಮೇಲೆ ಹೋಗ್ಬೇಡ ಅಂತ ಹೇಳ್ತಲ್ಲ, ಆಮೇಲೆ ಹೋಗೇ ಹೋಗ್ತೀನಿ ಅಂತ ನನಗೂ ಆಮೇಲೆ ಹೋಗು ನೀನು. ಇನ್ನೂ ಟೈಮ್ ಇದೆ, ಇನ್ನ ಎಷ್ಟೊತ್ತು? ಇನ್ನೂ 1 ಅವರ್ ಇಟ್ಬಿಟ್ಟು ನೀನು ಹೋಗ. ಆಮೇಲೆ ನಾನು 1 ಗಂಟೆಗೆ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದ ಅದೇ ಓಕೆ, ಸೊ ವಿ ಆರ್ ಹೆಡಿಂಗ್ ಔಟ್. ಹೋಗ್ತಾ ಇದ್ದೀವಿ. ಸ್ಯಾನ್ ಇಟ್ ಆಫ್. ಬಾಯ್ ಬಾಯ್. Back to home again with sweet little memories. Hope you all enjoyed our journey and college days ಎಲ್ಲ ನನಗೂ ನೆನಪಾಯ್ತು ಅನ್ಸುತ್ತೆ.
ಇನ್ನೂ ಈ ಥರ ವೀಡಿಯೋಸ್ ಬೇಕಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.